ಕಡಚನ್ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲಾಗಿದೆ. ಬಸವಣ್ಣ ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ ಎಂದು ಮಾತನಾಡಿದಂತಹ ಇವರು ಈ ವೇಳೆ ಅನೇಕ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಶ್ರೀ ಷಡಕ್ಷರಿ ಮಹಾಸ್ವಾಮಿಗಳು ಬಸವಣ್ಣನವರ ಕುರಿತು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರುಗಳು ಎಲ್ಲ ಸದಸ್ಯರುಗಳಲ್ಲಿ ಉಳಿದಂತಹ ಎಲ್ಲ ಪಟ್ಟಣದ ನಾಗರಿಕರಲ್ಲಿ ಬಸವಾನುಯಾಯಿಗಳಲ್ಲಿ ಎಲ್ಲರಲ್ಲೂ ಕೂಡ ಇಂಥ ಶರಣಾರ್ಥಿ. ನಮ್ಮ ನಾಡಿನ ಅನೇಕ ಮಹನೀಯರಲ್ಲಿ ಅನೇಕ ಮಹಾತ್ಮರಲ್ಲಿ ಬಹಳ ಅಗ್ರಗಣ್ಯರಾಗಿ ನಿಲ್ಲುವಂಥವ್ರು ಯಾರು ಅದು ಬಸವಣ್ಣನವರು ತಿಳ್ಕೊಂಡು ನಾವೆಲ್ಲ ಸಮಾಜ ಸುಧಾರಕರು ಎಷ್ಟೋ ಜನ ಆಗಿ ಹೋದ್ರು, ಎಷ್ಟೋ ಜನ ಈ ನಾಡಿನೊಳಗೆ ಅನೇಕ ಕಾರ್ಯಗಳನ್ನು ಮಾಡಿ ಹೋದ್ರು. ಆದರೆ ಎಲ್ಲ ಒಂದು ಆಯಾಮಗಳಿಗೂ ಕೂಡ ಒಂದು ಮಹೋನ್ನತವಾದಂತಹ ಒಂದು ಸಾಧನೆಯನ್ನ, ಒಂದು ಬದಲಾವಣೆಯನ್ನ ಮಾಡಿರುವಂಥವರು, ಕ್ರಾಂತಿಯನ್ನವರು ಅದು ಅವರು ತಿಳ್ಕೊಂಡು ಈ ಜಗತ್ತಿಗೆ ಇವತ್ತು ಗೊತ್ತಾಗ್ತಾ ಇದೆ. ಸಮಾಜದಲ್ಲಿರ್ತಕ್ಕಂಥ ಅನೇಕ ಅನಿಷ್ಟ ಪದ್ಧತಿಗಳು, ಆಚರಣೆಗಳು, ಮೌಲ್ಯಗಳು, ಉಳಿದಂತಹ ಅಸ್ಪೃಶ್ಯತೆ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ಮೇಲು ಕೀಳು ಅನ್ನೋದಾಗಿರ್ಬೋದು, ಶ್ರೇಷ್ಠ ಕನಿಷ್ಠ ಆಗಿರ್ಬೋದು, ಜಾತೀಯತೆ ಆಗಿರ್ಬೋದು, ಇದನ್ನೆಲ್ಲವನ್ನ ಬಹಳ ವೈಚಾರಿಕತೆ ನೆಲೆಯಿಂದ, ಬಹಳ ವಿಚಾರದ ನೆಲೆಯಿಂದ ಅದನ್ನೆಲ್ಲ ಖಂಡಿಸಿ ಒಂದು ಸಮಾಜ ನಿರ್ಮಾಣ ಆಗಬೇಕು. ಎಲ್ಲರಿಗೂ ಬದುಕುವಂತಹ ಒಂದು ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರಿಗೂ ಒಂದು ಗೌರವಯುತವಾದಂತಹ ಬದುಕು ಸಿಗಬೇಕು ಅನ್ನುವಂತಹ ಕೆಲಸವನ್ನು ಕಂಡಿರುವಂತಹ ಶರಣರು ಅದು ನಮ್ಮ ನಾಡಿನೊಳಗೆ ಕಲ್ಯಾಣದ ಶರಣರು ತಿಳ್ಕೊಂಡು ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ತಿಳ್ಕೊಂಡು ನಾವೆಲ್ಲ ಇವತ್ತೇನು ನಾವೆಲ್ಲ ಪ್ರಜಾಪ್ರಭುತ್ವಕ್ಕೆ ನಾವೆಲ್ಲ ಬದುಕನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ಅವರನ್ನು ಇವತ್ತು ಮಾಡ್ತೀವಿ. ಆದರೆ ಅಂತಹ ಸಂವಿಧಾನದೊಳಗೆ ಏನು ಹೇಳಿದ್ದಾರೆ ಅದನ್ನು ಬಸವಣ್ಣವರು 12ನೇ ಶತಮಾನದೊಳಗೆ ಹೇಳಿದಂತೆ ಸಮಾನತೆ ಆಗಿರಬಹುದು, ಸ್ತ್ರೀ ಸ್ವಾತಂತ್ರ್ಯ ಆಗಿರಬಹುದು, ಶೋಷಣೆ ವಿರುದ್ಧ ಆಗಿರಬಹುದು, ಸಮಾಜ ಆಗಿರಬಹುದು, ಇದನ್ನೆಲ್ಲ ಒಂದು ಅವಕಾಶವನ್ನ ಕೊಡಬೇಕು, ಆ ಒಂದು ಬದುಕನ್ನು ಮಾಡಬೇಕು ಅಂತ ತಿಳ್ಕೊಂಡು ಕನಸನ್ನ ಕಂಡು ಕೇವಲ ಕನಸು ಕಾಣುವುದಷ್ಟೇ ಅಲ್ಲ, ಅದನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಸಂಪೂರ್ಣವಾಗಿ ಮಾಡಿದಂಥವರು ಕಲ್ಯಾಣದ ಬಸವಾದಿ ಶರಣರು. ಅಂದಾಗಲೇ ಇವತ್ತು ಅವರ ಒಂದು ಮಹೋನ್ನತವಾದಂತಹ ಒಂದು ಕೊಡುಗೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಅವರನ್ನು ಗೌರವವನ್ನು ಕೊಟ್ಟಿರುವಂಥದ್ದು. ನಮ್ಮ ಸಂಸ್ಕೃತಿ ಏನದ ಆ ಸಂಸ್ಕೃತಿಯ ಎಲ್ಲವನ್ನು ಒಳಗೊಂಡಂತೆ ನಮ್ಮ ಸಂಸ್ಕೃತಿ ಅಂಥದ್ದನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿ ಮೊಟ್ಟ ಮೊದಲು ಯಾರು ಅಂತಂದರೆ ಅದು ಬಸವಣ್ಣವರು ಅಂತ ನಾವೆಲ್ಲ ಹೇಳ್ತೀವಿ. ಇವತ್ತು ನಾವೆಲ್ಲ ಇಷ್ಟು ಬಹಳ ಒಂದು ಏನು ಎಲ್ಲ ಸೌಲಭ್ಯವನ್ನು ಎಲ್ಲವನ್ನು ಬಳಕೆ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಅವ್ರದ್ದು ಬಹಳ ಕೊಡುಗೆ. ಇವತ್ತು ನಾವೆಲ್ಲ ಏನು ಪ್ರಜಾಪ್ರಭುತ್ವ ಅಂದ್ಕೊಂಡೆ ಇಂಗ್ಲೆಂಡ್ ಒಳಗೆ ಪ್ರಜಾಪ್ರಭುತ್ವ ಮೊದಲಿಗೆ ಹುಟ್ಟು ನಾವು ಅಂತೀವಿ. ಇಂಗ್ಲೆಂಡ್ ಒಳಗೆ ಅದಕ್ಕೆ ಹುಟ್ಟುವುದರೊಳಗೆ ಒಂದು ಸಂವಿಧಾನದ ಒಂದು ಪರಿಕಲ್ಪನೆಯನ್ನು ನೀಡಿದಂಥವರು, ಅದನ್ನು ಜಾರಿಗೆ ಕೂಡ ತಂದಂಥವ್ರು ಯಾರು ಅಂತಂದರೆ ಅದು ಬಸವಣ್ಣವರು ಅನುಭವ ಮಂಟಪದ ಮೂಲಕವಾಗಿ ಅನ್ನುವಂಥದ್ದು ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಶ್ರೇಷ್ಠ ಮಹನೀಯರು ಇವತ್ತು ಸಮಾಜ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಸಂಜಯ್ ಇಂಗಳೆ, ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಪೂಜಾರಿ ಮತ್ತು ಕಾಂತುಗೌಡ ಪಾಟೀಲ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಉಮಾಶಂಕರ ಕ್ಷತ್ರಿ, BV5 ನ್ಯೂಸ್ ಕನ್ನಡ, ಚಡಚನ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.